ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಫ್ಲೂಟ್ ನೆಟ್ವರ್ಕ್ ಮೈಕ್ರೋ ಸ್ಕ್ಯಾನರ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಲ್ಲ, ಇದೇ ಫ್ಲೂಟ್ ನೆಟ್ವರ್ಕ್ ಮೈಕ್ರೋ ಸ್ಕ್ಯಾನರ್. ಇಲ್ಲಿ ನೀವು ನೋಡ್ಬೋದು ಬಾಡಿ ಬಿಲ್ಡ್ ಹೇಗಿದೆ ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ಇದ್ರ ಬಗ್ಗೆ ಇವತ್ತು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಕ್ಯಾಟ್ 5 ಅಥವಾ ಕ್ಯಾಟ್ 6, ಕ್ಯಾಟ್ 6A, ಕ್ಯಾಟ್ 5E ನೆಟ್ವರ್ಕ್ ಕೇಬಲ್ನ ಟೆಸ್ಟ್ ಮಾಡೋಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾರೆ. ಈ ಒಂದು ಕೇಬಲಲ್ಲಿ 8 ಪೇರ್ ಇರುತ್ತೆ. ಆ 8 ಪೇರ್ ಕೂಡ ಹೇಗೆ ವರ್ಕಿಂಗ್ ಕಂಡೀಷನಲ್ಲಿ ಇದೆಯೋ ಅಥವಾ ಇಲ್ವೋ ಅಂತ ಹೇಳ್ಬಿಟ್ಟು ಇದು ಮೀಟ್ರಲ್ಲಿ ಇದರಲ್ಲಿ ಈ ಡಿಸ್ಪ್ಲೇನಲ್ಲಿ ಡಿಟೆಕ್ಟ್ ಮಾಡಿ ತೋರಿಸುತ್ತೆ. ಆಮೇಲೆ ಟೋಟಲ್ ಲೆಂತ್ ಕೂಡ ಎಷ್ಟಿದೆ, ಆ ಕೇಬಲ್ ಲೆಂತ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಇದ್ರ ಮುಖಾಂತರ ನಾವು ಈ ಒಂದು ಮಿಷಿನಿಂದ ನಾವು ಕಂಪ್ಲೀಟ್ ಡೀಟೇಲ್ ಆಗಿ ತಿಳ್ಕೊಬೋದು. ನೆಟ್ವರ್ಕ್ ಸ್ಪೀಡ್ ಕೂಡ ಅಂದರೆ 100 ಮೀಟರ್ ಅಬೋ ಇದ್ದರೆ ಏನಾದರೂ ನೆಟ್ವರ್ಕ್ ಕೇಬಲು ಸ್ಪೀಡ್ ತುಂಬ ಕಮ್ಮಿ ಆಗುತ್ತೆ. 100 ಮೀಟರ್ಗಿನ್ನ ಕಮ್ಮಿ ಇರಬೇಕು. ಸೊ 100 ಮೀಟರ್ಗಿನ್ನ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಟೇಪಲ್ಲಿ ನಾವು ಮೆಜರ್ಮೆಂಟ್ ಮಾಡೋದು ತುಂಬ ಕಷ್ಟ. ಸೊ ಈ ಮಿಷಿನಿಂದ ತುಂಬ ಈಸಿಯಾಗಿ ಮಾಡ್ಬೋದು ಇವಾಗ. ಆಮೇಲೆ ಇದು 2 ಸೈಡ್ ಕೇಬಲ್ ಕ್ರಿಂಪಿಂಗ್ ಸರಿಯಾಗಿದೆಯಾ ಅಂತ ಚೆಕ್ ಮಾಡೋ ಮಿಷಿನ್ ಇದು. ಕೇಬಲ್ ಏನಾದರೂ ಟ್ರಬಲ್ ಶೂಟ್ ಇದ್ದರೆ ಅಥವಾ ಏನಾದರೂ ಪ್ರಾಬ್ಲಮ್ ಇದ್ದರೆ ಡಿಸ್ಪ್ಲೇಲಿ ತೋರಿಸುತ್ತೆ ಇದು. ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಪ್ರಾಬ್ಲಮ್ನ ರೆಕ್ಟಿಫೈ ಮಾಡ್ಬೋದು ಈ ಒಂದು ಮಿಷಿನಿಂದ. ಓಕೆ, ಇದಕ್ಕೆ ಪವರ್ ಸಪ್ಲೈ ಬಂದ್ಬಿಟ್ಟು ಇಲ್ಲಿ ಬ್ಯಾಕ್ ಸೈಡ್ ನೋಡ್ಬೋದು. ಇಲ್ಲಿ 2A ಸೈಜ್ದು 2 ಬ್ಯಾಟ್ರಿ ಪವರ್ನ ಅಂದರೆ ಶೆಲ್ ಕೂಡ ಹಾಕ್ಕೊಂಡು ಇದಕ್ಕೆ ಬ್ಯಾಟ್ರಿ ಬ್ಯಾಕಪ್ನ ಕೊಟ್ಕೋಬೋದು. ಓಕೆ, ನಾನೀಗ ಆನ್ ಸೈಟಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಡೀಟೇಲ್ಸ್ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ನೋಡಿ. ಓಕೆ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇದ್ದೀರಾ ಈ ಡಿವೈಸು. ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಡೀಟೇಲ್ ಆಗಿ ತೋರಿಸ್ತೀನಿ ಅಂತ ಹೇಳಿದ್ರಲ್ಲ. ಇವಾಗ ನೋಡಿ, ಇದು ಡಿವೈಸು, ಇದರ ರಿಮೋಟ್ ಇಲ್ಲಿದೆ. ಇದನ್ನು ನಾವು ಓಪನ್ ಮಾಡ್ಕೋಬೇಕು. ಈ ಓಪನ್ ಮಾಡ್ಕೊಳ್ಳೋದು ಹೇಗೆಂದರೆ, ಕೇಬಲ್ ಚೆಕ್ ಮಾಡಬೇಕಂದ್ರೆ ಒಂದು ಎಂಡು ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ಇರಬೇಕು, ಎಂಡ್ ಪಾಯಿಂಟ್ ಇಲ್ಲಿ ಕನೆಕ್ಟ್ ಮಾಡಿಕೊಂಡು ಆ ಡಿವೈಸಲ್ಲಿ ತೋರಿಸ್ಬೇಕಂದ್ರೆ 2 ಕೇಬಲ್ದು ಕನೆಕ್ಟಿವಿಟಿನ ಇಲ್ಲಿ ಮಾಡಿಕೊಂಡು ಅದು ಕೇಬಲ್ ಕರೆಕ್ಟಾಗಿದೆಯಾ, ಅದು ವರ್ಕಿಂಗ್ ಕಂಡೀಷನಲ್ಲಿ ಇದೆಯಾ ಅಂತೇಳಿ ಚೆಕ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ. ಓಕೆ, ಇದರಲ್ಲಿ ರಿಮೋಟು ಅಥವಾ ಡಿವೈಸ್ ಯಾವ ಕಡೆ ಆದರೂ ಇರ್ಬೋದು. ಇದು ಈ ಕಡೆನೇ ಇರಬೇಕು ಅಥವಾ ಡಿವೈಸ್ ಆ ಕಡೆನೇ ಇರಬೇಕು ಅಥವಾ ಈ ಕಡೆನೇ ಇರಬೇಕಂತ ಏನಿಲ್ಲ. ಒಂದು ಎಂಡಲ್ಲಿ ರಿಮೋಟ್ ಇದ್ದರೆ ಒಂದು ಎಂಡಲ್ಲಿ ಡಿವೈಸ್ ಇರಬೇಕು, ಆ ಥರ. ಓಕೆ, ನಾನು ಒಂದು ಎಂಡಲ್ಲಿ ಈಗ ಏನು ಮಾಡ್ತೀನಿ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಾನು ರಿಮೋಟ್ನ ಫಿಕ್ಸ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಪ್ಯಾಚ್ ಕೇಬಲ್ಲು. ಪ್ಯಾಚ್ ಕೇಬಲ್ನ ಇಲ್ಲಿ ಒಂದು ಪ್ಯಾಚ್ ಕೇಬಲ್ ಐವೋ ಇದೆಯಲ್ಲ, ಅದು ಐವೋನ ಇಲ್ಲಿ ಕನೆಕ್ಟ್ ಮಾಡ್ಕೊತೀನಿ. ಒಂದು ಎಂಡಲ್ಲಿ ಇವಾಗ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ, ಆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ನಂಬರ್ನ ನೋಟ್ ಮಾಡಿಕೊಂಡು ಆ ನಂಬರ್ಗೆ ನಾನು ಕನೆಕ್ಟ್ ಮಾಡ್ತೀನಿ. ಓಕೆ, ನೀವು ನೋಡಿದ್ರಲ್ಲ, ಈಗ ನಾನು ಒಂದು ಪಾಯಿಂಟ್ನ ಈಗ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಇದೇ ಕೇಬಲ್ಗೆ ನಾನು ಅಲ್ಲಿ ಎಂಡಿಂಗ್ ಹೋಗ್ಬಿಟ್ಟು ನಾನು ಕನೆಕ್ಟ್ ಮಾಡ್ಕೋಬೇಕು. ಇದೇ ಕೇಬಲ್ನ ಕನೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಈ ಒಂದು ರಿಮೋಟಲ್ಲಿ ಅಂದರೆ ಈ ಒಂದು ಡಿವೈಸಲ್ಲಿ ತೋರಿಸುತ್ತೆ. ಈಗ ನಾನು ಆ ಒಂದು ಎಂಡಿಂಗ್ ಪಾಯಿಂಟ್ ಕೇಬಲ್ ಹತ್ರ ಹೋಗಿ ನಾನು ತೋರಿಸ್ತೀನಿ. ಓಕೆ, ನಾನು ಇವಾಗ ರಿಮೋಟ್ನಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಫಿಕ್ಸ್ ಮಾಡಿ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಐವೋ, ಇದು ಪ್ಯಾಚ್ ಕೇಬಲ್. ಪ್ಯಾಚ್ ಕೇಬಲ್ನ ಈ ಒಂದು ಡಿವೈಸ್ಗೆ ಕನೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಐವೋಗೆ ನಾನೇನು ಮಾಡ್ತೀನಿ, ಒಂದು ಎಂಡ್ನ ಈಗ ಐವೋಗೆ ಕನೆಕ್ಟ್ ಮಾಡ್ತೀನಿ. ಇನ್ನೊಂದು ಎಂಡ್ನ ನಾನು ಈ ಒಂದು ಡಿವೈಸ್ಗೆ ನಾನು ಈಗ ಕನೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಕನೆಕ್ಟ್ ಮಾಡಿಕೊಂಡು ಈ ಒಂದು ಡಿವೈಸ್ನ ಆನ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕೇಬಲ್ ಲೆಂತ್ ತೋರಿಸ್ತಾ ಇದೆ 307 ಫೀಟ್ ಅಂತ ಹೇಳ್ಬಿಟ್ಟು, ಅಂದರೆ 307 ಫೀಟ್ ಅಂದರೆ ಆಲ್ಮೋಸ್ಟ್ 93 ಮೀಟರ್ ಬರುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು, ಇದು ಕ್ರಿಂಪಿಂಗ್ ಮಾಡಿರ್ತೀವಲ್ಲ, ಅದು ಸೀಕ್ವೆನ್ಸಿ ತೋರಿಸುತ್ತಿದೆ. ಇದು ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ನಂಬರ್ ತೋರಿಸ್ತಾ ಇದೆ. ಸೊ ಕೇಬಲ್ ವರ್ಕಿಂಗ್ ಕಂಡೀಷನ್ ಇಲ್ಲಿದೆ. ಮತ್ತೆ 307 ಫೀಟ್ ತೋರಿಸ್ತಾ ಇದೆಯಲ್ಲ, ಅಂದರೆ ಬಿಲೋ 100 ಮೀಟರ್ ತೋರಿಸ್ತಾ ಇದೆ. 100 ಮೀಟರ್ಗಿನ್ನ ಜಾಸ್ತಿ ಇದ್ರೆ ನೆಟ್ವರ್ಕ್ ಸ್ಪೀಡ್ ಕಮ್ಮಿ ಆಗುತ್ತೆ, ಅದಕ್ಕಿಂತ ಕಮ್ಮಿ ಇದ್ರೆ ನೆಟ್ವರ್ಕ್ ಸ್ಪೀಡ್ ಜಾಸ್ತಿ ಇರುತ್ತೆ. ಓಕೆ ಫ್ರೆಂಡ್ಸ್, ಇದು ಈ ಒಂದು ಡಿವೈಸ್ನಿಂದ ಮಾಡಬೇಕಾಗಿರೋ ಕೆಲಸಗಳು. ಈ ಡಿವೈಸ್ ಇದ್ದರೆ ತುಂಬಾ ಈಸಿಯಾಗಿ ಕೆಲಸ ಆಗುತ್ತೆ. ಸೊ ಇದನ್ನು ನೆಟ್ವರ್ಕ್ ಅವರು ತುಂಬಾ ಯೂಸ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನನಗೆ ಗೊತ್ತಿರೋ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗಿನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.